ಈ ಬಾರಿಯ ಬಜೆಟ್ನಲ್ಲಿ ಬೇಕು ಉತ್ತರ ಕರ್ನಾಟಕಕ್ಕೆ ಕೋಲ್ಡ್ ಸ್ಟೋರೇಜ್. ಉತ್ತರ ಕರ್ನಾಟಕದ ರೈತರು ತಾವು ಬೆಳೆದ ಹಣ್ಣು ತರಕಾರಿಗಳನ್ನು ದೀರ್ಘಕಾಲದವರೆಗೂ ಸಂಗ್ರಹಿಸಿ ಮಾರಾಟ ಮಾಡಲು ಅನುಕೂಲವಾಗುವಂತೆ ಆಯಾ ತಾಲೂಕು ಕೇಂದ್ರಗಳಲ್ಲಿ ಶೈತ್ಯಾಗಾರಗಳನ್ನು ಪ್ರಾರಂಭಿಸುವುದು ಅನಿವಾರ್ಯವಾಗಿದೆ. ಅಲ್ಲದೆ ಕರ್ನಾಟಕ ಸರ್ಕಾರದ ಆದ್ಯ ಕರ್ತವ್ಯವೂ ಆಗಿದೆ. ಬೆಳಗಾವಿ, ಬಿಜಾಪುರ ಹಾಗೂ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ದ್ರಾಕ್ಷಿ, ನಿಂಬೆ, ದಾಳಿಂಬೆ ಮತ್ತು ತರಕಾರಿಗಳನ್ನು ಬೆಳೆಯುತ್ತಾರೆ. ಒಂದು ಅಂದಾಜಿನ ಪ್ರಕಾರ ಈ ಜಿಲ್ಲೆಗಳಲ್ಲಿ 64,000 ಹೆಕ್ಟೇರ್ ಪ್ರದೇಶದಲ್ಲಿ 11 ಲಕ್ಷ ಟನ್ ದ್ರಾಕ್ಷಿ ಬೆಳೆಯುತ್ತಾರೆ. ಇದರಲ್ಲಿ 25% ಹಸಿ ದ್ರಾಕ್ಷಿಯಾಗಿ ತಿನ್ನಲು ಬಳಸಿದರೆ 75% ಒಣ ದ್ರಾಕ್ಷಿ ಉತ್ಪಾದನೆ ಮಾಡುತ್ತಾರೆ. ಅಲ್ಲಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಒಡೆತನದ 62 ಶೈತ್ಯಾಗಾರಗಳಿದ್ದು ಅವುಗಳನ್ನು ಬಲಿಷ್ಠ ಮಧ್ಯಮವರ್ತಿಗಳು ಬಳಸಿಕೊಳ್ಳುತ್ತಿದ್ದಾರೆ. ನಿಜವಾದ ರೈತರು ತಾವು ಬೆಳೆದ ಬೆಳೆಗಳನ್ನು ಶೇಖರಿಸಿಕೊಳ್ಳಲಾಗದೆ ಅತ್ಯಂತ ಕಡಿಮೆ ದರದಲ್ಲಿ ಮಧ್ಯವರ್ತಿಗಳಿಗೆ ವಿಧಿಯಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ನಿಂಬೆ, ದಾಳಿಂಬೆ, ದ್ರಾಕ್ಷಿ ಸೇರಿದಂತೆ 30 ಲಕ್ಷ ಟನ್ ಬೆಳೆಯುತ್ತಿದ್ದಾರೆ. ಇಲ್ಲಿ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಇಲ್ಲದ ಕಾರಣ ಇಲ್ಲಿನ ರೈತರಿಗೆ ನೇರ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಿದೆ. ಇಲ್ಲಿ ಉತ್ಪಾದನೆಯಾಗುವ ಒಣದ್ರಾಕ್ಷಿಯ ಮಾರುಕಟ್ಟೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಮೇಲೆ ಅವಲಂಬಿಸಿದೆ. ರೈತರು ಒಣದ್ರಾಕ್ಷಿ ತಯಾರಿಸಿದ ಮೇಲೆ ಉತ್ತಮ ಬೆಲೆ ಬರುವವರೆಗೂ ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ತಾಸ್ಗಾಂವ್ನಲ್ಲಿರುವ ಶೇಖರಣಾ ಘಟಕದಲ್ಲಿಡುತ್ತಾರೆ. ನಂತರ ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆಯಾದ ಒಣದ್ರಾಕ್ಷಿ ಮಹಾರಾಷ್ಟ್ರದ ಬ್ರ್ಯಾಂಡ್ ಆಗಿ ಬೇರೆ ರಾಷ್ಟ್ರಗಳಿಗೆ ರಫ್ತಾಗುತ್ತದೆ. ನಮ್ಮ ಬೆಳೆ ನಮ್ಮ ಹೆಮ್ಮೆ ಎನ್ನುವ ಮಾತು ನಮ್ಮಲ್ಲೇ ಉಳಿಯುವಂತಾಗಿದೆ. ಆದ್ದರಿಂದ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕೋಲ್ಡ್ ಸ್ಟೋರೇಜ್ಗಳನ್ನು ನಿರ್ಮಿಸಲು ಹಣ ಮೀಸಲಿಡಬೇಕೆಂಬ ಮನವಿಯನ್ನು ವಿಶ್ವಂ ವೈಚಾರಿಕ ವಾಹಿನಿ ಘನ ಸರ್ಕಾರಕ್ಕೆ ಅರ್ಪಿಸುತ್ತಿದೆ.